Hello guys, welcome back to my new vlog, travel vlog. ಇದರ ಹಿಂದಿನ ವಿಡಿಯೋ ಒಳಗೆ ಹೇಳಿದ್ದೆ ನಾವು ಟ್ರಿಪ್ಪಿಗೆ ಹೊಂಟಿವಿ ಅಂತ ಹೇಳಿ. ಸೊ ಈಗ ನಮ್ಮದು ಟ್ರಿಪ್ ಸ್ಟಾರ್ಟ್ ಆಗೈತಿ. ಇವನು ನನ್ನ ತಮ್ಮ ಸಚಿನ್, ಇವರು ನನ್ನ ಮಕ್ಕಳು. ಸೊ ನಾವು ಇಲ್ಲಿಂದ ಧಾರವಾಡ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋ ಒಳಗೆ. ಈಗ ನಾವು ಬಸ್ ಹತ್ತಿ ಹೊಂಟಿದ್ವಿ ಧಾರವಾಡಕ್ಕೆ. ನಾವು ಹೋಗೋ ಬಸ್ ಒಳಗೆ ಒಂದು ಕ್ಯೂಟ್ ಪಾಪು ಇತ್ತು, ಗರ್ಲ್ ಬೇಬಿ. ಎಷ್ಟು ಕ್ಯೂಟ್ ಇತ್ತದು. ಸೊ ಅದ್ರ ಜೊತೆಗೆ ಒಂದಿಷ್ಟು ಆಟ ಆಡ್ಕೊತ ಹೋದ್ವಿ. ಟೈಮ್ ಹೋಗಿದ್ದ ಗೊತ್ತಾಗಲಿಲ್ಲ, ಭಾಳ ಜಲ್ದಿನೇ ಬಂದಂಗೆ ಆಯ್ತು ಹುಬ್ಳಿ ನಮಗೆ. ಹುಬ್ಳಿ ಇಳಿದ ತಕ್ಷಣ ನಾವು ಅಲ್ಲಿಂದ ಚಿಗರಿ ಬಸ್ಸಿಗೆ ಹೋದ್ವಿ. ಚಿಗರಿ ಬಸ್ ಒಳಗೆ ನಾವು ಸಾಕಷ್ಟು ಸತಿ ಕುಂತಿದ್ದೆ, ನಾನು ಹುಡುಗರು ಕುಂತಿರಲಿಲ್ಲ ಮಕ್ಕಳು. ಅವರು ಫುಲ್ ಎಂಜಾಯ್ ಮಾಡತ್ತಿದ್ರು. ಫುಲ್ AC ಬಸ್ 100 ಬಸ್ಸಿಗೆ ಹತ್ತಿದ್ವಿ. ಚಿಗರಿ ಬಸ್ ಮಸ್ತ್ ಹೋಗ್ತಾವ ಇಲ್ಲ ರೋಡ್ ಮೇಲೆ ಅನ್ನೋ ಫೀಲ್ ಆಗ್ತೈತೆ ನಮ್ಗೆ, ಅಷ್ಟು ನೀಟಾಗಿ ಹೋಗ್ತಾವೆ. ಹುಬ್ಳಿಯಿಂದ 100 ಬಸ್ಸಿಗೆ ಹತ್ತಿದ್ರೆ ಎಲ್ಲಿ ಸ್ಟಾಪ್ ಮಾಡೋಂಗಿಲ್ಲ, ಸೀದಾ ಧಾರವಾಡಕ್ಕೆ ಹೋಗಿ ಸ್ಟಾಪ್ ಮಾಡ್ತಾರೆ. ಸೊ ನಮ್ಗೆ ಅದೇ ಬಸ್ ಸಿಕ್ತು, ಅದೇ ಬಸ್ಸಿಗೆ ಹೋದ್ವಿ ನಾವು. ಲಗೇಜ್ ಭಾಳ ಇದ್ದು ಅಂತ ಹೇಳಿ ಅದೇ ಬಸ್ಸಿಗೆ ಹೋದ್ವಿ. ಹೋದ ತಕ್ಷಣ ಮನೆಯೊಳಗೆಲ್ಲ ಅಡುಗೆ ರೆಡಿ ಆಗಿತ್ತು. ಊಟಕ್ಕೆ ಬಡ್ಸಾಕತ್ತಿದ್ರು ನಮ್ಮ ತಂಗಿ ಗಂಡ, ನಮ್ಮ ತಮ್ಮ. ಆಮೇಲೆ ನಮ್ಮ ಸಿಂಬಾ ಯಾವಾಗೂ ನಮ್ಮ ತಂಗಿ ಗಂಡನ ಜೊತೆನೇ ಇರ್ತಾನೆ. ಅಂದ್ರೆ ಅವನಿಗೆ ಭಾಳ ಇಷ್ಟ. ಹಾಗಾಗಿ ಯಾವತ್ತೂ ಅವ್ರ ಜೊತೆ ಇರೋಕ್ಕೆ ಇಷ್ಟಪಡ್ತಾನೆ. ಇಲ್ಲಿ ನೋಡು, ಈಕಿ ಚಪಾತಿ ಮಾಡಾಕಿದ್ಲು, ಬಂಡ ಚಪಾತಿ ಹರ್ಕ ಮಾಡ್ತಾಳೆ. ಮನಸ್ಸು ಬಂದ್ರೆ ಮಾಡಿರ್ತಾಳೆ, ಇಲ್ಲಂದ್ರಿಲ್ಲ ಹಿಂಗೆ ಮಾಡ್ತಾಳೆ ನೋಡ್ರಿ ಚಪಾತಿ. ಸೊ ಗಂಡನ ಮನೆಗೆ ಹೋಗಿ ಅಂದ್ರೆ ಕಲಿತೀನಿ. ಯಾವಾಗ ಕಲ್ತಾಳೇನು ಚಪಾತಿ ಮಾಡೋಕ್ಕೆ? ಇದು ಏನು ಅಶಕ? ಇದು ಜುಣ್ಕದ ವಡಿ. ಸಾಯಂಕಾಲ ಊಟಕ್ಕೆ ಚಪಾತಿ. ಮತ್ತು ಇದು ಇನ್ನೊಂದು ಪಲ್ಯ, ಇಲ್ಲೊಂದು ಐತೆ ನೋಡಿ, ಇದೊಂದು ಪಲ್ಯ. ನೆಕ್ಸ್ಟ್ ರೊಟ್ಟಿ ಊಟ ಮಾಡಿರಿ, ರೊಟ್ಟಿ ತಿನ್ನಿರಿ. ಸಂಜು ರೊಟ್ಟಿ. ನಮ್ಮದು ಟ್ರೈನ್ ಜರ್ನಿ ಸ್ಟಾರ್ಟ್ ಆಯಿತು. 6 ಗಂಟೆ 15 ನಿಮಿಷ ಕರೆಕ್ಟ್ ಟ್ರೈನ್ ಬಂತು ಧಾರವಾಡ ರೈಲ್ವೆ ಸ್ಟೇಷನ್ನಿಂದ. ಹರಿಪ್ರಿಯಾ ಎಕ್ಸ್ಪ್ರೆಸ್, ಧಾರವಾಡ ಟು ತಿರುಪತಿ. ಫಸ್ಟಿಗೆ ಡೆಸ್ಟಿನೇಷನ್ ರೀಚ್ ಆಗೋಕ್ಕಿಂತ ಮುಂಚೆನೇ ನಾನು ನಿಮ್ಗೆ ರಿವೀಲ್ ಮಾಡಿದೆ ನೋಡ್ರಿ. ನಾವು ತಿರುಪತಿಗೆ ಹೊಂಟಿದ್ವಿ. ಸೊ 3 ತಿಂಗಳು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಟ್ರೈನ್ ಟಿಕೆಟ್ ಆಯ್ತು, ದರ್ಶನ ಟಿಕೆಟ್ ಎಲ್ಲನೂ 3 ತಿಂಗಳು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಸೊ ನಮಗೆ ಸೀಟ್ ಭಾಳ ಅಡ್ತಾರು ಸಿಕ್ಬಿಟ್ಟಿದ್ವು. ಅಂದರೆ ಸೈಡ್ ಲೋವರ್ ಅಪ್ಪರ ಸಿಕ್ಬಿಟ್ಟಿದ್ವು ಸಾಲಕ್ಕೆ 9 ಮಂದಿಗೆ. ಅದೊಂದು ನಮಗೆ ಭಾಳ ಬೇಜಾರಾಯ್ತು. ವಾಪಸ್ ಬರಬೇಕಾದ್ರೆ ಒಂದೇ ಇದ್ರೊಳಗೆ ಕಂಪಾರ್ಟ್ಮೆಂಟ್ ಒಳಗೆ 6 ಸೀಟ್ ಇರ್ತೈತಲ್ಲ, ಆ ಸೈಡೇ ಸಿಕ್ಕಿತ್ತು ನಮಗೆ. ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ನಮಗೆ ಎಲ್ಲರೂ ಒಂದೊಂದು ಕಡೆ ಆಗ್ಬಿಟ್ಟಿದ್ವಿ. ಸೈಡ್ ಲೋವರ್ ಅಪ್ಪರ ಸಿಕ್ಬಿಟ್ಟಿತ್ತು. ಸೊ ಪರವಾಗಿಲ್ಲ. ಆಮೇಲೆ ನೆಕ್ಸ್ಟ್ ಡೇ 12 ಗಂಟೆ ಆಯಿತು. 7ನೇ ತಾರೀಕು ನಾವು ಹೋಗಿದ್ವಿ. 8ನೇ ತಾರೀಕು ರಾತ್ರಿ 12 ಗಂಟೆಗೆ, ಅಂದರೆ 7ನೇ ತಾರೀಕು ಮುಗಿದ ತಕ್ಷಣ 8ನೇ ತಾರೀಕು ಬೆಳಗ್ಗೆ 12 ಗಂಟೆಗೆ ಅಕ್ಕನ ಮಗಳದ್ದು ಬರ್ತ್ಡೇ. ಆಕಿಂದ 8th ಏಪ್ರಿಲ್ ಆಕಿಂದ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಏನಿಲ್ಲ, ಕೇಕ್ ಇಲ್ಲ, ಏನಿಲ್ಲ, ಜಸ್ಟ್ ಒಂದು ಉಂಡೆ ತೊಗೊಂಡಿದ್ವಿ. ಬೇಸನ್ ಉಂಡೆ ಮಾಡ್ಕೊಂಡು ಹೋಗಿದ್ವಿ ಹೆಸರಿಟ್ಟಿಂದ. ಅದನ್ನೇ ಸ್ವೀಟ್ ಎಲ್ಲರೂ ಅಕ್ಕಿನ ಎಬ್ಬಿಸಿ ಎಲ್ಲರೂ ತಿನ್ನಿಸಿ ಇದನ್ನು ಮಾಡಿದ್ವಿ, ಸೆಲೆಬ್ರೇಟ್ ಮಾಡಿದ್ವಿ ಆಕಿನ ಬರ್ತ್ಡೇ. ಫುಲ್ ಖುಷಿ ಆಯ್ತು. ಮೆಮೊರೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಇದನ್ನು. ಆಕಿಗೂ ಫುಲ್ ಖುಷಿ ಆಯ್ತು. ಮಲ್ಕೊಂಡಿದ್ಲ, ಎಬ್ಬಿಸಿ ಹ್ಯಾಪಿ ಬರ್ತ್ಡೇ ಸೋನು ಅಂದ ತಕ್ಷಣ ಎಷ್ಟು ಖುಷಿ ಆಯ್ತು. ಆಮೇಲೆ ಸ್ಪೆಷಲ್ ಬರ್ಡೇ, ಯಾಕಂದರೆ ಟ್ರೈನ್ ಒಳಗೆ ಸೆಲೆಬ್ರೇಟ್ ಮಾಡತ್ತೈತಿ, ಅದೇ ಸ್ಪೆಷಲ್. ಇದಾಗಿತ್ತು ನನ್ನ ಈ ಟ್ರಿಪ್ಪಿಂದ ವ್ಲಾಗ್. ಅಂದರೆ ಆ್ಯಕ್ಚುಲಿ ಇದು ಜಾಸ್ತಿ ನನಗೆ ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನಂಗೆ. ಹೇಳ್ತೀನಿ ನಿಮಗೆ ಯಾಕಂತ ಹೇಳಿ. ಈಗ ನೋಡ್ರಿ, ಮಾರ್ನಿಂಗ್ 6 ಗಂಟೆ ಆಗಿತ್ತು. ತಿರುಪತಿ ನಿಯರ್ ಇತ್ತು, ರೇಣಿಗುಂಟ ಹತ್ತಿರ ಇತ್ತು. ಸೊ ಇದು ಮಾರ್ನಿಂಗ್ ವ್ಯೂ. ತಿರುಪತಿಗೆ ಇನ್ನೇನು ನಾವು ಎಂಟರ್ ಆಗ್ತೀವಿ. ಸೊ ತಿರುಪತಿ ಟ್ರಿಪ್ ನಮಗಂತೂ ಮಸ್ತ್ ಎಂಜಾಯ್ ಮಾಡಿ ಬಂದ್ವಿ ನಾವು. ನಮ್ಮ ಸಚ್ಚು ಎಲ್ಲಿರ್ತಾನೆ ಅಲ್ಲೆಲ್ಲ ಕಡೆ ಎಂಜಾಯ್ಮೆಂಟ್ ಇರತೈತಿ. ಅವ ಎಕ್ಸ್ಟ್ರಾಡಿನರಿ ಎಂಜಾಯ್ಮೆಂಟ್ ಕೊಡ್ತಾನೆ ಎಲ್ಲರಿಗೆ. ಸೊ ಅವ ಇದ್ರೆ ಒಂದು ವೈಬ್ಸ ಬೇರೆ ಇರ್ತೈತಿ, ಫುಲ್ ಹ್ಯಾಪಿನೆಸ್ ಫೀಲ್ ಬರ್ತಿರ್ತೈತಿ. ಸೊ ಅವ ಇದ್ದಾಗ ಆಮೇಲೆ ಇವ ನೋಡು ಎಲ್ಲರೂ ಎದ್ದ ತಕ್ಷಣ ಆಮೇಲೆ ಲೇಟಾಗಿ ಎದ್ದ, ಇನ್ನೂ ಬಂದಿರಲಿಲ್ಲ ತಿರುಪತಿ. ಸೊ ಈಗ ಅವ ಚಹಾ ಬಿಸ್ಕಿಟ್ ತಿಂತೀನಿ ಅಂತ ಹೇಳಿ ತೊಗೊಂಡು ಕುಂತಾನೆ. ಅದು ಎಲ್ಲರ ಮುಖ ನೋಡಕತ್ತಾನೆ, ಎಲ್ಲಿ ಬಂದೀನಿ ಅಂತೇಳಿ. ಟ್ರೈನಿಂದ ಒಂದು ಫಸ್ಟ್ ಟೈಮ್ ಅವ ಟ್ರೈನ್ ಹುಟ್ಟಿದ ನಂತರ ಫಸ್ಟ್ ಟೈಮ್ ಟ್ರೈನ್ ಜರ್ನಿನ ಮಾಡಕತ್ತಾನೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಅವನಿಗೆ. ಸೊ ಹಂಗಾಗಿ ಗಾಬರಾಗಿ
ಆಮೇಲೆ ಅವನಿಗೂ ಅಂದ್ಕೊಂಡ ನಾ ಬೇರೆ ಕಡೆ ಬಂದಿಲ್ಲ ಟ್ರೈನ್ ಒಳಗೆ ಅದೀನಿ ಎಲ್ಲರೂ ನನ್ನ ಜೊತೆನೇ ಅದಾರ ಅಂತೇಳಿ ಅನ್ನಿಸ್ತೇನೋ ಗೊತ್ತಿಲ್ಲ. ಆಮೇಲೆ ಫೀಲ್ ಕಂಫರ್ಟೇಬಲ್ ಆದ. ಸೊ ಇನ್ನೇನು ನಾವು ತಿರುಪತಿಗೆ ರೀಚ್ ಆಗ್ತೀವಿ. ಇದೇನು ಜಸ್ಟ್ ಟ್ರಾವೆಲ್ ಮಾಡಬೇಕಾದ್ರೆ ಅಷ್ಟೇ ನಾನು ಹಾಕ್ತೀನಿ. ಇನ್ನೂ ಭಾಳ ವೀಡಿಯೋಸ್ ಅದಾವೆ. ವೀಡಿಯೋಸ್ ಎಲ್ಲ ಇದ್ರೂ ಹೊರಗಿಂದ ಅಷ್ಟೇ ವೀಡಿಯೋ ಮಾಡೋಕ್ಕಾಗೈತೆ ನನಗೆ. ಒಳಗಡೆ ಎಲ್ಲಿ ವೀಡಿಯೋ ಮಾಡಲೇ ಇಲ್ಲ, ನಂಗೆ ಅಲವ್ ಸಿಗಲೇ ಇಲ್ಲ. ಸೊ ಅದು ಯಾಕಂತ ಹೇಳಿ ನಂದು ನೆಕ್ಸ್ಟ್ ಕಂಟಿನ್ಯೂ ವ್ಲಾಗ್ ಒಳಗೆ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ಈಗ ನೀವೇ ನೋಡ್ರಿ ಆಫಿಷಿಯಲಿ ನಾವು ಬಂದಿರೋದು ತಿರುಪತಿಗೆ. ಸೊ ಈ ತಿರುಪತಿ ಬಂದಾದಮೇಲೆ ನಾನು ರಿವೀಲ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ವಾಯ್ಸ್ ಓವರ್ ಕೊಡಬೇಕಾದ್ರೆ ಮೊದಲೇ ರಿವೀಲ್ ಮಾಡಿದೆ. ಹಿಂಗೆ ಆಗ್ತೈತೆ ಒಂದೊಂದು ಸತಿ, ಅಂದ್ಕೊಂಡಿರೋದು ಆಗೋದು ಒಂದು. ಸೊ ಇದು ರೂಮಿಗೆ ರೀಚ್ ಆದ ತಕ್ಷಣ ನಾವು ಅವತ್ತು ಬೆಳಗ್ಗೆನೇ 7:15ಗೆ ನಾವು ತಿರುಪತಿ ರೀಚ್ ಆದ್ವಿ. ಕೆಳಗಡೆನೇ ರೂಮ್ ಮಾಡಾದ್ಮೇಲೆ ನಮ್ಮದು ರಾತ್ರಿ ನೈಟ್ 10 ಗಂಟೆಗೆ ಇತ್ತು ದರ್ಶನ. ಆದರೂ ಇರಲಿ ಅಂಥೇಳಿ ನಾವು ಜಲ್ದಿನೇ ಹೋಗಿದ್ವಿ. 10 ಗಂಟೆ ಅಂದರೆ ನಾವು ಜಲ್ದಿ ರೆಡಿಯಾಗಿ ತಿರುಮಲಕ್ಕೆ ಹೋದ್ವಿ. ನಾವು ಹೋದ ತಕ್ಷಣ ನಮಗೆ ಅವರು ಇಲ್ಲ ಪರವಾಗಿಲ್ಲ ಹೋಗ್ರಿ ಅಂದರೆ ರಾತ್ರಿ 10 ಗಂಟೆಗಿದ್ರು ಪರವಾಗಿಲ್ಲ, ಏನಿಲ್ಲ, ಕಳಿಸ್ತಾರೆ, ನೀವು ಹೋಗ್ರಿ ಅಂತೇಳಿ ಅಲ್ಲೊಂದಿಷ್ಟು ಜನ ಹೇಳಿದ್ರು. ಆಯಿತು ಅಂಥೇಳಿ ನಾವು ನಮ್ಮ ದರ್ಶನಕ್ಕೆ ಹೋದ್ವಿ. ಹೋದ ತಕ್ಷಣ ಅವ್ರು ಚೆಕ್ ಮಾಡಿದ್ರು, ಏನೂ ಅನ್ಲಿಲ್ಲ, ಒಳಗಡೆ ಬಿಟ್ಟರೆ. 10 ಗಂಟೆ ದರ್ಶನನ ನಾವು ಮಧ್ಯಾಹ್ನ 11:30 ಆಗಿತ್ತು, ಒಳಗೆ ಹೋದ್ವಿ. ವಾಪಸ್ ನಾವು 7:30 ಆಗಿತ್ತು ನೈಟ್ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ 7:30 ಆಯ್ತು. 300 ರೂಪಾಯಿ ಟಿಕೆಟ್ ತೆಗಿಸಿ ಹೋದ್ರೂ ನಮ್ಗೆ ಅಷ್ಟು ಲೇಟ್ ಆಯಿತು. ಸೊ ಪರವಾಗಿಲ್ಲ, ನಮ್ದು ಇನ್ನೂ ರಾತ್ರಿ 10 ಗಂಟೆಗಿತ್ತು. 10 ಗಂಟೆ ಇದ್ರೆ 1 ಗಂಟೆ ಅಥವಾ 2 ಗಂಟೆಗೆ ಹೊರಗೆ ಬರ್ತಿದ್ವಿ ನೈಟ್. ಬಟ್ ಲಕ್ಕಿಲಿ ನಮಗೆ ಹೋಗಕ್ಕೆ ಬಿಟ್ಟರು ಒಳಗಡೆ. ಆಮೇಲೆ ಅವತ್ತು ನೈಟ್ ದರ್ಶನ ಮುಗಿಸ್ಕೊಂಡು ಬಂದ ತಕ್ಷಣ ಬರಬೇಕಾದ್ರೆ ಅಲ್ಲೇ ಒಂದು ಕೇಕ್ ತೊಗೊಂಡ್ಬಂದ್ವಿ. ಸೋನುಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂಥೇಳಿ. ಆಮೇಲೆ ಇವರಿಬ್ಬರನ್ನೂ ಅಲ್ಲೇ ಗುಂಡು ಹೊಡೆಸಿದೆ. ಏನೂ ಅಂದ್ಕೊಂಡಿಲ್ಲ, ಆದರೆ ತಿರುಪತಿಗೆ ಬಂದೀವಿ ಅಂಥೇಳಿ ಅವರಿಬ್ಬರನ್ನೂ ಗುಂಡು ಹೊಡೆಸಿದೆ ಅಲ್ಲೇ. ಇಬ್ಬರು ಹೆಂಗೆ ಕಾಣಕತ್ತಾರ ನೋಡಿರಿ. ಆಮೇಲೆ ಸೋನೂನ್ ಬರ್ತ್ಡೇನ ರೂಮ್ ಒಳಗೆ ಮಸ್ತಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಫುಲ್ ಖುಷಿ ಆಯ್ತು. ಇದ್ರದ್ದು ನೆಕ್ಸ್ಟ್ ಕಂಟಿನ್ಯೂ ಪಾರ್ಟನ್ನ ನಾನು ನಾಳೆನೇ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ನನ್ನ ಬ್ಲಾಗ್ ನೋಡಾಕತ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸಪೋರ್ಟ್ ಮಾಡಿರಿ, ಇನ್ನೂ ಹೆಚ್ಚು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. May God bless you. Happy birthday to you. Happy birthday to you.